ಒಂದ್ಸಾರಿ ಒಬ್ಬ ವ್ಯಕ್ತಿ ಭಗವಾನ್ ಬುದ್ಧನ ಹತ್ರ ಬಂದು ನನಗೆ ಸಹಾಯ ಮಾಡಿ ಎಂದು ಹೇಳ್ತಾನೆ. ನಾನು 10 ವರ್ಷದಿಂದ ನನ್ನ ಮನಸ್ಸಿಗೆ ಶಾಂತಿಯನ್ನು ಹುಡುಕ್ತಾ ಇದ್ದೀನಿ, ಆದರೆ ಶಾಂತಿ ನನಗೆ ಎಲ್ಲಿಯೂ ಸಿಗಲಿಲ್ಲ. ಆಗ ಬುದ್ಧ ಹೇಳ್ತಾನೆ, ನಿನ್ನ ಮನಸ್ಸಿಗೆ ಶಾಂತಿಯನ್ನು ನೀನು ಎಲ್ಲಿ ಹುಡುಕ್ತಾ ಇದೆಯಾ? ಅದಕ್ಕೆ ಅವನು ಹೇಳ್ತಾನೆ, ತೀರ್ಥಕ್ಷೇತ್ರಗಳಲ್ಲಿ. ಆದರೆ ನನ್ನ ಮನಸ್ಸಿಗೆ ಶಾಂತಿ ಎಲ್ಲೂ ಸಿಗಲಿಲ್ಲ. ಬುದ್ಧ ಹೇಳ್ತಾರೆ, ನಿನ್ನ ಸಹಾಯವನ್ನು ನಾನು ಖಂಡಿತವಾಗಿ ಮಾಡ್ತೀನಿ, ನೀನು ಸಂಜೆಯ ಹೊತ್ತಿಗೆ ಬಾ ಅಂತ ಹೇಳ್ತಾರೆ. ಸಂಜೆ ಆಗೋ ಹೊತ್ತಿಗೆ ಮಹಾತ್ಮ ಬುದ್ಧ ಏನೋ ಹುಡುಕುತ್ತಿರ್ತಾರೆ. ಆಗ ಶಿಷ್ಯರು ಬಂದು ಕೇಳ್ತಾರೆ, ಗುರುದೇವ ಏನನ್ನು ಹುಡುಕ್ತಿದ್ದೀರಾ? ಆಗ ಬುದ್ಧ ಹೇಳ್ತಾರೆ, ನನ್ನ ಅಮೂಲ್ಯವಾದ ಮುತ್ತು ಕಳೆದು ಹೋಗಿದೆ. ಇದನ್ನು ಕೇಳಿದ ತಕ್ಷಣ ಶಿಷ್ಯರು ಮುತ್ತನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆ ವ್ಯಕ್ತಿ ಬರ್ತಾನೆ. ಮತ್ತೆ ಆ ವ್ಯಕ್ತಿ ಕೇಳಿದ, ಗುರುದೇವ ಏನನ್ನು ಹುಡುಕ್ತಾ ಇದ್ದೀರಾ? ಆಗ ಬುದ್ಧ ಹೇಳಿದರು, ನನ್ನ ಅಮೂಲ್ಯವಾದ ವಸ್ತು ಕಳೆದು ಹೋಗಿದೆ. ಮತ್ತೆ ಆ ವ್ಯಕ್ತಿ ಕೂಡ ಶ್ರದ್ಧೆಯಿಂದ ಮುತ್ತನ್ನು ಹುಡುಕೋಕೆ ಶುರು ಮಾಡ್ತಾನೆ. ಹುಡುಕ್ತಾ ಹುಡುಕ್ತಾ ರಾತ್ರಿಯಾಗಿ ಹೋಗುತ್ತೆ, ಆದರೆ ಅಮೂಲ್ಯವಾದ ವಸ್ತು ಸಿಗೋದೇ ಇಲ್ಲ. ಅಷ್ಟರಲ್ಲಿ ಆ ವ್ಯಕ್ತಿ ಬುದ್ಧನಿಗೆ ಕೇಳ್ತಾನೆ, ಗುರುದೇವ, ಕೊನೆಯದಾಗಿ ನೀವು ಆ ವಸ್ತುವನ್ನ ಎಲ್ಲಿ ನೋಡಿದಿರಾ? ಜ್ಞಾಪಕ ಮಾಡಿಕೊಳ್ಳಿ ಎಂದು ಹೇಳುತ್ತಾನೆ. ಬುದ್ಧ ಹೇಳಿದರು, ಕೊನೆಯದಾಗಿ ಕೊಠಡಿ ಒಳಗೆ ನೋಡಿದೆ. ಇದನ್ನು ಕೇಳಿದ ಆ ವ್ಯಕ್ತಿ ಕೋಪಗೊಳ್ಳುತ್ತಾನೆ. ಮತ್ತೆ ಹೇಳ್ತಾನೆ, ನೀವೇನಾದ್ರೂ ಮುತ್ತನ್ನ ಕೊಠಡಿ ಒಳಗಡೆ ಕಳ್ಕೊಂಡ್ರೆ ಕೊಠಡಿ ಒಳಗೇನೆ ಸಿಗುತ್ತಲ್ವಾ? ಇದನ್ನು ಕೇಳಿದ ಮಹಾತ್ಮ ಬುದ್ಧ ನಗುತ್ತಾ ಹೇಳ್ತಾನೆ, ಇದನ್ನೇ ನಾನು ನಿನಗೆ ಅರ್ಥ ಮಾಡಿಸುತ್ತಿದ್ದೇನೆ. ನಿನ್ನ ಮನಸ್ಸಿನ ಶಾಂತಿ ನಿನ್ನ ಒಳಗಡೆನೇ ಇದೆ. ಮತ್ತೆ ನೀನು ವ್ಯರ್ಥ ಪ್ರಯತ್ನದಲ್ಲಿ ನಿನ್ನ ಮನಸ್ಸಿಗೆ ಶಾಂತಿ ಅಲ್ಲಿ ಇಲ್ಲಿ ಹುಡುಕ್ತಾ ಇದೀಯಾ? ಪ್ರೀತಿಯ ಬಂಧುಗಳೇ, ಈ ಕತೆ ನಿಮ್ಮ ಮನಸ್ಸಿನ ಯೋಚನೆಗಳು ಹೇಗಿರಬೇಕೆಂದು ಹೇಳುತ್ತದೆ ಮತ್ತು ನೀವು ನಿಮ್ಮ ಮನಸ್ಸಿನಲ್ಲಿ ಹೇಗೆ ಯೋಚಿಸುತ್ತೀರೋ ನಿಮ್ಮ ಜೀವನವು ಹಾಗೆ ನಡೆಯುತ್ತದೆ.